1,37,00,000 ಬ್ಯಾಂಕ್ನಿಂದ ಎಟಿಎಂಗೆ ಸಾಗಿಸ್ತಾ ಇದ್ದ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಸಿಬ್ಬಂದಿಗಳೇ ಲೂಟಿ ಹೊಡೆದಿರುವಂತಹ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಸಿಎಂಎಸ್ ರಾಬರಿ ಬಳಿಕ ಮತ್ತೊಂದು ಎಟಿಎಂ ವಾಹನ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ಒಟ್ಟು 1.37 ಕೋಟಿ ಹಣವನ್ನ ಎರಡು ಪ್ರತ್ಯೇಕ ತಂಡಗಳನ್ನಾಗಿ ರಚನೆ ಮಾಡಿಕೊಂಡು ಡಿವೈಡ್ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಒಂದು ತಂಡ 50 ಲಕ್ಷ, ಮತ್ತೊಂದು ತಂಡದಿಂದ 80 ಲಕ್ಷ ಲೂಟಿ ಹೊಡೆಯಲಾಗಿದೆ. ಜನವರಿ 19ನೇ ತಾರೀಕು ನಡೆದಿರುವಂತಹ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಸಂಬಂಧಿತ ದೂರು ದಾಖಲಾಗಿದ್ದು, ಈ ಪ್ರಕರಣದಲ್ಲಿ ಸುಮಾರು 8 ರಿಂದ 9 ಆರೋಪಿಗಳಿದ್ದಾರೆ ಅಂತ ಅವರ ವಿವರವನ್ನೆಲ್ಲ ಈಗ ಬ್ಯಾಂಕ್ನ ಸಿಬ್ಬಂದಿಗಳು ಮತ್ತು ಆ ಒಂದು ಸಿಎಂಎಸ್ ಅಂದರೆ ಈ ಏಜೆನ್ಸಿ ಏನಿರುತ್ತೆ ಆ ಏಜೆನ್ಸಿಯವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಪರಿಚಿತರಾಗಿದ್ದಿದ್ರೆ ಅವ್ರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಒಂದಷ್ಟು ಸಮಯ ಬೇಕಾಗ್ತಿತ್ತು. ಬಟ್ ಇಲ್ಲಿ ದರೋಡೆ ಮಾಡಿರೋರು ಯಾರು ಅನ್ನೋದು ಕ್ಲಿಯರ್ ಕಟ್ ಆಗಿರೋದ್ರಿಂದ ಈಗ ಸದ್ಯ ಆರೋಪಿಗಳು ಎಲ್ಲಿದ್ದಾರೆ, ಅವರ ಬಳಿ ಈ ಹಣ ಎಲ್ಲಿ ಹೋಗಿದೆ, ಅದನ್ನು ಯಾವ ರೀತಿಯಾಗಿ ಈಗಾಗಲೇ ಖರ್ಚು ಮಾಡಿದ್ದಾರೆ, ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ. ಸುಮಾರು 3 ಬ್ಯಾಂಕ್ಗಳಿಗೆ ಹಣ ಹಾಕಬೇಕಾದಂತಹ ವಿಚಾರವಾಗಿ ಎಟಿಎಂನ ವಾಹನ ಹೋಗ್ತಾ ಇತ್ತು ಅಂತ ತಿಳಿದು ಬಂದಿದೆ. ಒಟ್ಟಿಗೆ ಈ ತೆಗೆದುಕೊಂಡು ಹೋದಂತಹ ಸಿಬ್ಬಂದಿಗಳೇನಿದ್ದಾರೆ 2 ತಂಡಗಳಾಗಿ ಡಿವೈಡ್ ಆಗಿದ್ದಾರೆ.